ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಒಂದು ನಿಮಿಷ ಆಲೋಚನೆ ಮಾಡಿ, ಈ ದೇಶದಲ್ಲಿ ಏನಾಗ್ತಿದೆ? ಈ ಪ್ರಶ್ನೆಯನ್ನು ಕೇಳುವುದಕ್ಕೆ ಬಹಳ ಮುಖ್ಯವಾದ ಕಾರಣ ಉನ್ನಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಆ ಹೆಣ್ಣು ಮಗಳ ಮುಖ ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಗ್ಯಾಂಗ್ ರೇಪ್ ಪ್ರಕರಣ, ನ್ಯಾಯಾಲಯವೇ ಯಾರು ಇದಕ್ಕೆ ಕಾರಣ ಆಗಿದ್ದು? ಕುಲ್ದೀಪ್ ಸಿಂಗ್ ಸಿಂಗರ್, ಆತನಿಗೆ ಜಾಮೀನು ನೀಡಿದ್ದು. ಇದನ್ನು ದುರದೃಷ್ಟ ಅನ್ನೋಣವೇ? ಭಾರತದ ನ್ಯಾಯಾಂಗ ವ್ಯವಸ್ಥೆ ಎತ್ತ ಸಾಗ್ತಾ ಇದೆ ಅಂತ ಪ್ರಶ್ನಿಸೋಣವೇ? ನನಗೆ ಅರ್ಥ ಆಗ್ತಾ ಇಲ್ಲ. ಇಡೀ ಆ ಪ್ರಕರಣವನ್ನು ಅದನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. 7 ವರ್ಷ ಕಳೆದೋಗಿ 2017 ಹೊತ್ತಿಗೆ 17ರ ಬಾಲೆ ಆಕೆ ಕೆಲಸವನ್ನು ಕೇಳಿಕೊಂಡು ಈ BJP ಶಾಸಕನ ಮನೆಗೆ ಹೋಗ್ತಾಳೆ, ಕುಲ್ದೀಪ್ ಸಿಂಗ್ ಮನೆಗೆ. ಆತ ಅತ್ಯಾಚಾರ ಎಸಗ್ತಾನೆ. ಅವನ ಗೂಂಡಾಗಳು ಆಕೆಯನ್ನು ಹೊತ್ಕೊಂಡು ಹೋಗ್ತಾರೆ. ಸತತವಾಗಿ ಗ್ಯಾಂಗ್ ರೇಪ್ ನಡೆಯುತ್ತೆ. ಅದಾದ ಮೇಲೆ ಆಕೆಯ ತಂದೆ ಹಾಗೆಯೇ ಸಹೋದರಿ ಎಲ್ಲರ ಹತ್ಯೆಯೂ ಆಗುತ್ತೆ. ದೇಶಾದ್ಯಂತ ಪ್ರತಿಭಟನೆಯನ್ನೆಲ್ಲ ನಡೆದ ಮೇಲೆ ತನಿಖೆ ತೀವ್ರಗೊಂಡು ಈ ಕುಲ್ದೀಪ್ ಸಿಂಗ್ ಸಿಂಗರ್ಗೆ ಜೀವಾವಧಿ ಶಿಕ್ಷೆಯಾಗುತ್ತೆ. ಅದರ ನಡುವೆ ಹಲವು ರೀತಿಯ ಘಟನೆಗಳು ನಡೀತವೆ. ಸಾಕ್ಷ್ಯಗಳನ್ನು ನಾಶಪಡಿಸುವ ಯತ್ನ ನಡೆಯುತ್ತೆ. ಎಲ್ಲವೂ ನಡೆದು ಹೋಗುತ್ತೆ. ಮನುಷ್ಯತ್ವ, ಮಾನವೀಯತೆ ಇರುವ ಯಾವುದೇ ಸಮಾಜ ತಲೆ ತಗ್ಗಿಸುವಂಥ ಸ್ಥಿತಿ. ಈಗ ದೆಹಲಿ ಹೈಕೋರ್ಟ್ ಈ ವ್ಯಕ್ತಿಗೆ ಜಾಮೀನು ನೀಡಿದೆ. CBI ಇದರ ವಿರುದ್ಧ ಈಗ ಮೇಲ್ಮನವಿ ಸಲ್ಲಿಸ್ತಾ ಇದೆ. ಆಕೆ ಬದುಕು ಇದೆಯಲ್ಲ, ಆ ಬದುಕು ನರಕವಾದದ್ದು. ಆದರೆ ಆಕೆ ಗಟ್ಟಿಗಿತ್ತಿ, ಮದುವೆಯಾಗುತ್ತೆ, 2 ಮಕ್ಕಳು ಅವಳಿಗೆ. ಹೋರಾಟ. ಈ ಒಂದು ಜಾಮೀನು ಸಿಕ್ಕ ಮೇಲೆ ಆಕೆ ತನ್ನ ಲಾಯರ್ಸ್ ಜೊತೆಗೆ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸ್ತಾಳೆ, ಸತ್ಯಾಗ್ರಹ ಮಾಡ್ತಾಳೆ. ಆದರೆ BJPಯ ಉತ್ತರ ಪ್ರದೇಶದ ಆ ಮಂತ್ರಿ ಆತ ಹಾಸ್ಯ ಮಾಡ್ತಾನೆ. ರಾಜ್‌ಭರ್ ಏನೋ ಅಯೋಗ್ಯ ಅವನು. ಇಂಥ ಸ್ಥಿತಿ ಯಾಕೆ ನಿರ್ಮಾಣ ಆದದ್ದು? ಇದಕ್ಕೆ ಕಾರಣ ಏನು? ಪ್ರಾಯಶಃ 2000 ಇಸ್ವಿಯಿಂದ ಗುಜರಾತ್ನಲ್ಲಿ ನೋಡಿ, ಗುಜರಾತ್ನಲ್ಲಿ ನಡೆದಂಥ ಗ್ಯಾಂಗ್ ರೇಪ್ ಪ್ರಕರಣ ನಿಮಗೆ ನೆನಪಿರಬಹುದು. ಗುಜರಾತ್ ಮಾಡೆಲ್, ಮೋದಿ ಅವರು ಮುಖ್ಯಮಂತ್ರಿ ಆದಂಥ ಪ್ರದೇಶ. ಅಲ್ಲಿ ಆ ಗ್ಯಾಂಗ್ ರೇಪ್ ಪ್ರಕರಣದಲ್ಲಿ ಏನು ಆರೋಪಿಗಳು ಅವರು ಹೊರಗಡೆ ಬರ್ತಾರೆ, BJPಯ ಶಾಸಕರು ಎಲ್ಲ ಹೋಗಿ ಅವರನ್ನು ಸನ್ಮಾನಿಸ್ತಾರೆ, ಮಾಲೆ ಹಾಕಿ ಕರೆದುಕೊಂಡು ಬರ್ತಾರೆ. ಯಾಕೆಂದರೆ ಆ ಹೆಣ್ಣುಮಗಳು ಇದಕ್ಕೆ ಒಳಗಾದವಳು ಬೇರೆ ಸಮುದಾಯಕ್ಕೆ ಸೇರಿದವಳು. ಈಗಲೂ ಅಷ್ಟೇ. ಇದಾದ ಮೇಲೆ ನಿರ್ಭಯ ಪ್ರಕರಣವನ್ನು ತೆಗೆದುಕೊಳ್ಳಿ. ಸುಮಾರು 2000 ಇಸ್ವಿಯ ನಂತರ ಈ ದೇಶದಲ್ಲಿ ಅತ್ಯಾಚಾರ ಪ್ರಕರಣಗಳು ಹೆಚ್ಚುತ್ತಿವೆಯಾ, ಗ್ಯಾಂಗ್ ರೇಪ್ ಪ್ರಕರಣಗಳು ಹೆಚ್ಚುತ್ತಿರುವೆ ಅನ್ನೋ ಒಂದು ಪ್ರಶ್ನೆ. ಆದರೆ ಇಂತಹ ಪ್ರಕರಣಗಳಲ್ಲಿ ಆರೋಪಿಗಳನ್ನು ವಿಜೃಂಭಿಸುವಂತಹದ್ದು, ನ್ಯಾಯಾಲಯ ಅವರಿಗೆ ಜಾಮೀನು ಕೊಡೋದು ಒಂದಾದರೆ ಅವರನ್ನು ಮೆರವಣಿಗೆ ಮಾಡುವುದಕ್ಕೆ ಸಿದ್ಧವಾದಂಥ BJP ನಾಯಕರುಗಳು, ಶಾಸಕರುಗಳು
ಏನಾಗ್ತಾ ಇದೆ ಈ ದೇಶದಲ್ಲಿ? ಒಂದು ಕಡೆ ರಾಮನ ಬಗ್ಗೆ ಮಾತನಾಡ್ತಾ, ಇನ್ನೊಂದು ಕಡೆ ಈ ರೀತಿಯ ಗ್ಯಾಂಗ್ ರೇಪ್ ಪ್ರಕರಣಗಳನ್ನು ಅವರ ಆರೋಪಿಗಳನ್ನು ಮೆರವಣಿಗೆ ಮಾಡುವ ಮನಸ್ಥಿತಿ. ಇದಕ್ಕೆ ಖಂಡನೆ ಇಲ್ಲ, ಯಾರೂ ಖಂಡಿಸ್ತಾನೇ ಇಲ್ಲ. ಹಾಗೆಯೇ ಉತ್ತರ ಪ್ರದೇಶದಲ್ಲಿ ನಡೆದ ಇನ್ನೊಂದು ನಾನು ಮಾಡಿದ್ದೆ, ಏನು ಪಬ್ಲಿಕ್ ಲಿಂಚಿಂಗ್ ಅಂತ ಹೇಳ್ತಾರೆ. ಮುಸ್ಲಿಂ ವ್ಯಕ್ತಿ, ಆತ ದನದ ಮಾಂಸವನ್ನು ಮನೆಯಲ್ಲಿ ಇಟ್ಟಿದ್ದಾನೆ ಅನ್ನುವ ವದಂತಿಯನ್ನು ಕೇಳಿ ಗುಂಪು ಬಂದು ಅವನ ಹತ್ಯೆ ಮಾಡಿದ್ದು. ಹತ್ಯೆಯಾದ ಮೇಲೆ ಅದು ನ್ಯಾಯಾಲಯದಲ್ಲಿ ಎನ್ಕ್ವೈರಿ ಎಲ್ಲ ಆಗುವ ಹೊತ್ತಿಗೆ ಈಗ ಆ ಯೋಗಿ ಸರ್ಕಾರ ಆ ಪ್ರಕರಣವನ್ನೇ ಹಿಂತೆಗೆದುಕೊಳ್ಳಬೇಕು ಅಂತೇಳಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದು, ನ್ಯಾಯಾಲಯ ರಿಜೆಕ್ಟ್ ಮಾಡಿದ್ದು. ಅಂದರೆ ರೇಪಿಸ್ಟ್ಗಳು, ಹತ್ಯೆ ಮಾಡುವವರು, ಗುಂಪು ಇದನ್ನು ನಡೆಸುವವರು, ಇವರಿಗೆಲ್ಲ ರಕ್ಷಣೆ ಕೊಡುವಂಥ ಸ್ಥಿತಿ ಯು ಪಿ ಎಸ್ಪೆಷಲಿ ಹಾರಿಬಲ್ ಆದ ಒಂದು ಸ್ಥಿತಿಗೆ ತಲುಪಿದೆ. ಮೊನ್ನೆ ಕ್ರಿಸ್ಮಸ್ ದಿನ ನಿಮ್ಗೆ ಗೊತ್ತಿರ್ಬೋದು, ಯು ಪಿ ಸರ್ಕಾರ ಕ್ರಿಸ್ಮಸ್ಗೆ ನೀಡಿದ ರಜೆಯನ್ನು ರದ್ದುಪಡಿಸಿತು. ರಜೆಯನ್ನು ರದ್ದುಪಡಿಸಿ ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಜನ್ಮದಿನಾಚರಣೆ, ಮಕ್ಕಳೆಲ್ಲ ಅದನ್ನು ಆಚರಿಸೋಕೆ ಸ್ಕೂಲಿಗೆ ಬರಬೇಕು, ವಿವಿಧ ಕಾರ್ಯಕ್ರಮಗಳನ್ನು ಹಾಕೋಬೇಕು. ಸೊ ಇಂತಹ ಸ್ಥಿತಿ ಇದೆಯಲ್ಲ ಯು ಪಿಯಲ್ಲಿ, ಅಷ್ಟೇ ಅಲ್ಲ ಇನ್ನೊಂದು ಆಗ್ತಾ ಇದೆ. ಈಗ ಯು ಪಿ ಸ್ಕೂಲ್ಗಳಲ್ಲಿ ಈ ಪುಸ್ತಕಗಳನ್ನು ಓದುವ ಸಂಸ್ಕೃತಿ ಬಳಸ್ತೀನಿ ಅಂತೇಳಿ ಇಡೀ ಸ್ಕೂಲ್ಗಳಲ್ಲಿ, ನಮ್ಮಲ್ಲಿದ್ದೀರ ರಾಷ್ಟ್ರೋತ್ಥಾನ ಪರಿಷತ್ ಅಂತ, ಅಂತಹ ಪ್ರಕಟಣೆಗಳನ್ನು, ಇತಿಹಾಸವನ್ನು ತಿರುಚುವ, ಇತಿಹಾಸವನ್ನು ಬೇರೆ ರೀತಿ ಹೇಳುವ, ಸಂಘ ಪರಿವಾರದ ಉದ್ದೇಶಗಳನ್ನು ಈಡೇರಿಸುವಂಥ ಸಾಹಿತ್ಯವನ್ನು ಒದಗಿಸುವುದಕ್ಕೆ ಈ ಯೋಗಿ ಸರ್ಕಾರ ಕಾರ್ಯಕ್ರಮ ಹಾಕಿಕೊಂಡಿದೆ. ಸೊ ಆ ಮೂಲಕ ಇಡೀ ಇಂಡಿಯಾ ಅನ್ನೋದೇನಿದೆ, ಈ ಇಂಡಿಯಾ ಅನ್ನುವ ದೇಶವನ್ನು ಹಿಂದೂ ರಾಷ್ಟ್ರವನ್ನಾಗಿ ಪರಿವರ್ತಿಸುವುದಕ್ಕೆ ಒಂದೊಂದೇ ಹೆಜ್ಜೆಯನ್ನು ಇಡಲಾಗ್ತಾ ಇದೆ. ಆದರೆ ಹಿಂದೂ ಈಥೋಸ್ ಅಂತ ನಾವೇನು ಅಂತೀವಿ, ಅದು ಎಲ್ಲವನ್ನು ಕೂಡ ಹಿಂದೂ ಧರ್ಮ ಯಾವತ್ತೂ ಕೂಡ ದಟ್ಟಿ ಅತ್ಯಾಚಾರ, ಸಾಮೂಹಿಕ ಅತ್ಯಾಚಾರ ಇಂಥದ್ರ ಬೆಂಬಲ ನೀಡಿಲ್ಲ. ಆದರೆ ಈ ಹಿಂದೂ ಧರ್ಮದ ಹೆಸರು ಹೇಳುವವರು ಈ ಸಾಮೂಹಿಕ ಅತ್ಯಾಚಾರದಂಥ ಪ್ರಕರಣಗಳಿಗೆ ಬೆಂಬಲ ನೀಡ್ತಾ ಇರುವುದು ಅಥವಾ ಅವರನ್ನು ವಿಜೃಂಭಿಸ್ತಾ ಇರುವುದು ಆಘಾತಕಾರಿಯಾದ್ದು. ಈಗ ನೋಡಿ, ಅಲ್ಲಿ ಇನ್ನಿಬ್ಬರು ಬಾಬಾ ಅಂದ್ಕೊಂಡವನು ಆ ವ್ಯಕ್ತಿ, ರಾಮ್ ರಹೀಮು, ಅವರೆಲ್ಲ ಭಾಳ ಇಲೆಕ್ಷನ್ ಬಂದಾಗ 30, 40, 50 ದಿನಗಳ ಕಾಲ ಪೆರೋಲ್ ತಗೊಂಡು ಹೊರಗಡೆ ಓಡಾಡ್ಕೊಂಡು BJP ಇಲೆಕ್ಷನಿಗೆ ಕೆಲಸ ಮಾಡ್ತಾರೆ, ಮತ್ತು ಆರಾಮಾಗೂ ಜೈಲಿಗೆ ಕೂತ್ಕೋತಾರೆ. ಅವ್ರ ಮೇಲೆ ರಾಮ್ ರಹೀಮ್ ಮೇಲೆ ಆತ ಜೀವಾವಧಿ ಶಿಕ್ಷೆ, ಅವರಿಗೆ ಆರಾಮಾಗಿ ನೆಂಟರ ಮನೆ ಇದ್ದಂಗೆ ಜೈಲು, ಯಾವಾಗ ಬೇಕಾದರೂ ಅವನಿಗೆ ಬೇಲ್ ಸಿಗುತ್ತೆ, ಯಾವಾಗ ಬೇಕಾದರೂ ಹೊರಗಡೆ ಬರ್ತಾನೆ. ಆಸಾರಾಮ್ ಬಾಪು, ಇಂತಹ ವ್ಯಕ್ತಿಗಳೇನಿದ್ದಾರೆ ಇವರೆಲ್ಲರೂ ಕೂಡ ಅವರನ್ನು ಬೆಳೆಸಿದವರು ರಾಜಕಾರಣಿಗಳು. ರಾಜಕೀಯ ಕಾರಣಗಳಿಗಾಗಿ ಇಂತಹ ವ್ಯಕ್ತಿಗಳನ್ನು ಬಳಸಿಕೊಳ್ಳುವಂಥದ್ದು. ಅವರು ಮಕ್ಕಳ ಮೇಲೆ ಅತ್ಯಾಚಾರ, ಹತ್ಯೆ, ಹೆಣ್ಮಕ್ಕಳನ್ನು ಈ ರೀತಿ ಅತ್ಯಾಚಾರ ಬೆಸಗಿ ಅವರನ್ನು ಕಿತ್ತಾಕೋದು, ಇಂತಹ ಆರೋಪಗಳು ನ್ಯಾಯಾಲಯದಲ್ಲಿ ಸಾಬೀತಾದ ಮೇಲೆ ಶಿಕ್ಷೆ ಏನಿದೆ ಆ ಶಿಕ್ಷೆ ಕೊಡಬೇಕಾದ್ರೆ ಅದರ ಶಾಕಿಂಗ್ ಏನು ಅಂದರೆ, ದಟ್ಟಿ ನಾನು ನಿಮ್ಗೆ ಹೇಳಿದ್ನಲ್ಲ ಕುಲ್ದೀಪ್ ಸಿಂಗರ್, ಆತನನ್ನು ಈಗ ಜಾಮೀನು ಕೊಟ್ಟಿದ್ದು ಯಾವ ಆಧಾರದ ಮೇಲೆ ಗೊತ್ತಾ? ಆತ ಪಬ್ಲಿಕ್ ಸರ್ವೆಂಟ್ ಅಲ್ಲ ಅನ್ನುವ ಆಧಾರದ ಮೇಲೆ. ಮಾಜಿ MLA ಆಗಿದ್ದವನು ಪಬ್ಲಿಕ್ ಸರ್ವೆಂಟ್ ಅಲ್ಲ ಅನ್ನುವ ವ್ಯಾಖ್ಯೆ ಇದೆಯಲ್ಲ, ನ್ಯಾಯಾಲಯ ಇಂಥ ತೀರ್ಮಾನ ತೆಗೆದು ಶಾಸಕ ಆದವನು ಈಸ್ ಅ ಪಬ್ಲಿಕ್ ಸರ್ವೆಂಟ್. ಈ ಪಬ್ಲಿಕ್ ಸರ್ವೆಂಟ್ ಅನ್ನುವ ವ್ಯಾಖ್ಯೆಯನ್ನೇ ತಿರುಚುವ ಕೆಲಸ ನಡೆಯುತ್ತಾ? ನ್ಯಾಯಾಲಯ ಇಂಥ ವಿಚಾರಗಳಲ್ಲಿ ಈ ನ್ಯಾಯಾಲಯದ ತೀರ್ಪುಗಳು ನಮ್ಮನ್ನು ಆಲೋಚನೆಗೆ ಹಚ್ಚುವಂತೆ ಮಾಡ್ತಾರೆ ಅಂತ. ಅಂದರೆ ಇಂಡಿಯಾದ
ಡೆಮೋಕ್ರಸಿ ಇದೆಯಲ್ಲ ಯಾವ ಹಂತಕ್ಕೆ ಬಂದಿದೆ ಅಂತ ನಾನು ಲೇಟೆಸ್ಟು 2 ದಿನದ ಹಿಂದೆ ಕ್ರಿಶ್ಚಿಯನ್ ಮೇಲೆ ಅಟ್ಯಾಕ್ ಸಂಬಂಧಪಟ್ಟ ಹಾಗೆ ನಾನೊಂದು ವಿಶ್ಲೇಷಣೆ ಮಾಡಿದ್ದೆ. ಇದಕ್ಕೆ ಸಂಬಂಧಪಟ್ಟಂತಹ ಹಲವಾರು ವರದಿಗಳು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬಂದವು, ಅದನ್ನು ನಾನು ನೋಡಿದ್ದೀನಿ. ಟೆಲಿಗ್ರಾಫ್ನಲ್ಲಿ, ವಾಷಿಂಗ್ಟನ್ ಪೋಸ್ಟ್ನಲ್ಲಿ, ಎಲ್ಲ ವಿದೇಶಿ ಪತ್ರಿಕೆಗಳಲ್ಲಿ ಈ ಭಾರತದ ಇವತ್ತಿನ ಸ್ಥಿತಿಯ ಬಗ್ಗೆ ಗಂಭೀರ ವಿಶ್ಲೇಷಣೆಗಳು ನಡೀತಾ ಇವೆ. ಸೊ ಹಲವರು ಪ್ರಶ್ನಿಸ್ತಿದ್ದಾರೆ. ಒಂದು, ಭಾರತದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಅನ್ನುವುದು ನಾಶ ಆಗ್ತಾ ಇದೆ, ಮಾಧ್ಯಮ ಸ್ವಾತಂತ್ರ್ಯ ನಾಶ ಆಗ್ತಾ ಇದೆ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಅಂತೀವಿ ಅದನ್ನು ಹತ್ತಿಕ್ಕಲಾಗ್ತಾ ಇದೆ. ಯಾವ ಸ್ಥಿತಿಗೆ ತಲುಪಿದ್ದೇವೆ ನಾವು ಆಲೋಚನೆ ಮಾಡಿ. ಇತ್ತೀಚೆಗೆ ಈ ಅರಾವಳಿ, ಅದಕ್ಕೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ಅರಾವಳಿ ಪರ್ವತ ಶ್ರೇಣಿ ಅಲ್ಲಿ ಮೈನಿಂಗ್ ಕೊಡೋದಕ್ಕೆ ಹೊರಟಿದ್ದು ಆ ಸಂದರ್ಭ, ಅದರಲ್ಲಿ ನ್ಯಾಯಾಲಯದ ತೀರ್ಪು ಕೂಡ ಆಶ್ಚರ್ಯಕರವಾದ್ದು. 100 ಮೀಟರ್ 200 ಮೀಟರ್ ಅಂತ ತೀರ್ಪು ಕೊಟ್ಬಿಟ್ಟು ಈ ಅರಾವಳಿ ಪರ್ವತ ಪ್ರದೇಶ ಇದೆಯಲ್ಲ ಅದು ಹಿಮಾಲಯಕ್ಕಿಂತ ಹಳತೋದು. ಅದು ಆ ಗುಜರಾತ್, ರಾಜಸ್ಥಾನ್, ದೆಹಲಿ ಹೀಗೆ ಬರುವಂಥದ್ದು. ಅದನ್ನು ಮೈನಿಂಗ್ ಮಾಡೋದಕ್ಕೆ ಅವಕಾಶ ಕೊಡೋದು. ರಾಜ್ಯ BJP ಗೊತ್ತಲ್ಲ ಮೈನಿಂಗಿಂದ ಏನಾಯಿತು ಗೊತ್ತು, ಜನ ಗ್ಯಾರಂಟಿ ಕಂಪ್ನಿದು. ಸೊ ಅದೇ ನೀತಿಯನ್ನು ಇಲ್ಲಿ ಅಡಾಪ್ಟ್ ಮಾಡ್ತಾ ಇರೋವಂಥದ್ದು. ಸೊ ಹೀಗೆ ಮನುಷ್ಯ ವಿರೋಧಿಯಾದ, ಜನ ವಿರೋಧಿಯಾದ, ಮಾನವ ಕುಲಕ್ಕೆ ಮಾರಕವಾದ ನೀತಿಗಳು ಈ ದೇಶದಲ್ಲಿ ಬರ್ತಾ ಇವೆ. ಸೊ ಉದ್ಯಮಿಗಳನ್ನು ಅವ್ರನ್ನ ಯಾವ ರೀತಿ ಬಳಸಲಾಗುತ್ತೆ ಅಂತಂದರೆ, ಈ ನಮ್ಮ ಪ್ರಭುತ್ವ ಏನಿದೆ, ಈ ಪ್ರಭುತ್ವ ಕೆಲವು ಉದ್ಯಮಪತಿಗಳನ್ನು ತಮ್ಮ ಖಜಾನೆಯನ್ನಾಗಿ ಬಳಸ್ಕೊತಾ ಇದ್ದಾರೆ. ನೀವು ಮೇಲೆ ನೋಡಿದರೆ ಇವರ ಕೈಯಲ್ಲಿ ಏನೂ ಇಲ್ಲ, ಆದರೆ ಅವರ ಹಣ ಎಲ್ಲ ದಟ್ ಬೃಹತ್ ಉದ್ಯಮಿಪತಿಗಳಲ್ಲಿ ಇರುತ್ತೆ, ಬೇಕಾದಂಗೆ ಬಳಸ್ಕೊತಾರೆ. ಅವ್ರು ಬೇರೆ ಬೇರೆ ರೀತಿ ಆ ಪಕ್ಷಕ್ಕೆ ಫಂಡ್ ಕೊಡ್ತಾರೆ. ಅದು ನಾನು ಇನ್ನೊಂದು ವಿಶ್ಲೇಷಣೆ ಹೇಳ್ಬೋದು. ಸೊ ಅದರ ಜೊತೆಗೆ ಈ ರೀತಿಯ ಪ್ರಕರಣಗಳು ಏನಿದೆ, ಈ ಉನ್ನಾವ ಪ್ರಕರಣದಲ್ಲಿ ನ್ಯಾಯಾಲಯದ ತೀರ್ಪು ಆಘಾತವನ್ನು ಉಂಟು ಮಾಡುವಂಥದ್ದು. ಸೊ 2000ದಿಂದ ಏನು ಗ್ಯಾಂಗ್ ರೇಪ್ಗಳ ಯಾರು ಮಾಡಿದ್ದಾರೆ ಅವರನ್ನು ಸನ್ಮಾನಿಸುವ ಒಂದು ಸಂಸ್ಕೃತಿಯನ್ನು ಸಂಘ ಪರಿವಾರ BJP ತರ್ತಾ ಇದೆ. ಸೊ ಆದ್ದರಿಂದ ಮೂಲಭೂತವಾಗಿ ಹಿಂದೂ ಧರ್ಮದ ಬಗ್ಗೆ ಮಾತನಾಡುವವರು ಹಿಂದೂ ಧರ್ಮದ ಮೌಲ್ಯಗಳೇನಿದೆಯಲ್ವಾ, ಆ ಮೌಲ್ಯಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುವಂಥದ್ದು. ಯಾವುದೇ ಒಬ್ಬ ಧರ್ಮಿಷ್ಠನಾದ ವ್ಯಕ್ತಿ, ಆತ ಹಿಂದೂ ಇರಲಿ, ಕ್ರಿಶ್ಚಿಯನ್ ಇರಲಿ, ಆತ ಮುಸ್ಲಿಮನಿರಲಿ, ಈ ಗ್ಯಾಂಗ್ ರೇಪ್ನಂಥವ್ರನ್ನ ಅಂತ ಒಳಗಾದವ್ರನ್ನ ಸನ್ಮಾನಿಸುವಂಥದ್ದು ಇದೆಯಲ್ಲ, ಅವರಿಗೆ ಜಾಮೀನು ಕೊಡಿಸೋದಂಥದ್ದು ಇದೆಯಲ್ಲ, ಯಾವ ಧರ್ಮ ಕೂಡ ಇದಕ್ಕೆ ಒಪ್ಪಿಗೆ ಸೂಚಿಸುವುದಿಲ್ಲ. ಇದರ ಅರ್ಥ ಯಾರು ಇದು ಬೆಂಬಲ ಕೊಡ್ತಾರೆ ಅವರು ಧರ್ಮಾತ್ಮರೂ ಅಲ್ಲ, ಧರ್ಮ ಬೀರುಗಳೂ ಅಲ್ಲ, ಹಿಂದೂಗಳು ಅಲ್ಲ, ಹಿಂದುತ್ವವಾದಿಗಳು ಅಲ್ಲ, ಅವರು ಅಯೋಗ್ಯರು. ಅಂತಹ ಅಯೋಗ್ಯರಿಗೆ ಪ್ರಭುತ್ವ, ಇವತ್ತಿನ ಈ ಸರ್ಕಾರ ಬೆಂಬಲ ನೀಡ್ತಾ ಇರೋದು ದುರದೃಷ್ಟಕರವಾದ್ದು. ಈಗಲೂ ದೆಹಲಿಯಲ್ಲಿ ಕುಳಿತ ಆ ಉನ್ನಾವ್ ಸಂತ್ರಸ್ತೆ ಮುಖ ಇದೆಯಲ್ಲ, ಅದು ನನ್ನನ್ನು ಕಾಡ್ತಾ ಇದೆ. ಏನಾದರೂ ಸುಪ್ರೀಂ ಕೋರ್ಟ್ನಲ್ಲೂ ಏನಾಗದೆ ಅವನು ಹೊರಗಡೆ ಬಂದರೆ ಕುಲ್ದೀಪ್ ಸಿಂಗ್, ಆತ ಆ ಹೆಣ್ಣು ಮಗಳು ಏನಿದ್ದಾಳೆ ಅವಳಾಗಲಿ ಅವರ ಕುಟುಂಬವಾಗಲಿ ಬದುಕಕ್ಕೆ ಕೊಡಲ್ಲ. ಅವನಿಗೆ ಸುದೀರ್ಘವಾದ ಹತ್ಯಾ ಇತಿಹಾಸ ಇದೆ, ಅವಳ ಗಂಡ ಇದ್ದಾನೆ, ಅವನ್ನೆಲ್ಲರನ್ನೂ ಮುಗಿಸ್ಬಲ್ಲ ಅವನು. ಈ ಸತ್ಯ ನಮ್ಮ ನ್ಯಾಯಾಲಯಕ್ಕೆ ಗೊತ್ತಾಗ್ತಾ ಇಲ್ವಲ್ಲ ಅನ್ನೋದು ದುರದೃಷ್ಟಕರವಾದ್ದು. ಈ ಕುರಿತು ನಾಗರಿಕ ಸಮಾಜ ಆಲೋಚನೆ ಮಾಡಬೇಕಾಗಿದೆ. ಇಂತಹ ರಾಜಕೀಯ ವ್ಯವಸ್ಥೆ, ಇಂತಹ ಪ್ರಭುತ್ವ, ಇಂತಹ ರಾಜಕಾರಣಿಗಳನ್ನು ಜನ ತಿರಸ್ಕರಿಸಿದರೆ ಮಾತ್ರ ಈ ದೇಶದಲ್ಲಿ ಮಹಿಳೆಯರಿಗೆ ಕನಿಷ್ಠ ನ್ಯಾಯವಾದರೂ ಸಿಗ್ಬೋದು. ಅಟ್ಲೀಸ್ಟ್ ಅವರ ಬದುಕುವ ಹಕ್ಕು ಇದೆಯಲ್ಲ, ಅದನ್ನು ಕಸಿದುಕೊಳ್ಳುವಂಥ ದುಷ್ಟ ಶಕ್ತಿಗಳು ಕಡಿಮೆ ಆಗ್ಬೋದು ಅಂತ ನನಗೆ ಅನಿಸುತ್ತೆ. ಇನ್ನೇ ಇರಲಿ, ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ.
ಇನ್ನೊಂದು ವಿಚಾರದಿಂದ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡ್ಬಿಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ, ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ, ನನ್ನನ್ನು ಬೆಂಬಲಿಸಿ. ನಮಸ್ಕಾರ.